ಕರ್ತನ ಗುಡಾರವೇ ನಂದೇವನ ಸನ್ನಿಧಿಯೇ, ಹುಡುಕಿ ಓಡಿ ಬಂದೆ ಸವಿಯಾದ ಸೌಭಾಗ್ಯವೇ. ಕರ್ತನ ಗುಡಾರವೇ ನಂದೇವನ ಸನ್ನಿಧಿಯೇ, ಹುಡುಕಿ ಓಡಿ ಬಂದೆ ಸವಿಯಾದ ಸೌಭಾಗ್ಯವೇ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಕರ್ತನ ಗುಡಾರವೇ ನಂದೇವನ ಸನ್ನಿಧಿಯೇ, ಹುಡುಕಿ ಓಡಿ ಬಂದೆ ಡ್ಯಾಡಿ ಸವಿಯಾದ ಸೌಭಾಗ್ಯವೇ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಕಲ್ವಾರಿ ಬಲಿಪೀಠವೇ ನನ್ರಾಗಿ ನಿನ್ನ ರಕ್ತವೇ. ಕಲ್ವಾರಿ ಬಲಿಪೀಠವೇ ನನಗಾಗಿ ನಿನ್ನ ರಕ್ತವೇ. ನಿತ್ಯವೂ ಪರಿಶುದ್ಧ ಜೀವ ಬಲಿಯಾಗಿ ನನ್ನನ್ನೇ ಸಮರ್ಪಿಸುವೆ. ನಿತ್ಯವೂ ಪರಿಶುದ್ಧ ಜೀವ ಬಲಿಯಾಗಿ ನನ್ನನ್ನೇ ಸಮರ್ಪಿಸುವೆ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಅಪ್ಪ ನಿನ್ ಸಮ್ಮುಖದಿ ರೊಟ್ಟಿಯು ನಾನಯ್ಯ. ಅಪ್ಪ ನಿನ್ ಸಮ್ಮುಖದಿ ರೊಟ್ಟಿಯು ನಾನಯ್ಯ. ನಿತ್ಯವೂ ಪರಿಶುದ್ಧ ಜೀವ ಬಲಿಯಾಗಿ ನನ್ನನ್ನೇ ಸಮರ್ಪಿಸುವೆ. ಎಂದೆಂದು ನಿನ್ನಯ ಪಾದದಿ ನಾನಿರಲು ತವಕದಿ ಬಂದಿರುವೆ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಲೋಕಕ್ಕೆ ಬೆಳಕು ನಾವೇ, ನಿನಗಾಗಿ ಬೆಳಗುವೆವು. ಲೋಕಕ್ಕೆ ಬೆಳಕು ನಾವೇ, ನಿನಗಾಗಿ ಬೆಳಗುವೆವು. ಆನಂದ ತೈಲದಿ ಅಭಿಷೇಕಿಸು ಸ್ವಾಮಿ ಆತ್ಮನ ಅಗ್ನಿಯಿಂದ. ಆನಂದ ತೈಲದಿ ಅಭಿಷೇಕಿಸು ಸ್ವಾಮಿ ಆತ್ಮನ ಅಗ್ನಿಯಿಂದ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಧೂಪ ಸುಗಂಧದಂತೆ ಸ್ತುತಿಗಳ ಸಮರ್ಪಿಸುವೆ. ಧೂಪ
ಸುಗಂಧದಂತೆ ಸ್ತುತಿಗಳ ಸಮರ್ಪಿಸುವೆ. ಎಲ್ಲೆಲ್ಲೂ ಎಂದೆಂದು ಎಲ್ಲ ಸಮಯದಿ ಆತ್ಮದಿ ಪ್ರಾರ್ಥಿಸುವೆ. ಎಲ್ಲೆಲ್ಲೂ ಎಂದೆಂದು ಎಲ್ಲ ಸಮಯದಿ ಆತ್ಮದಿ ಪ್ರಾರ್ಥಿಸುವೆ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಕರ್ತನ ಗೂಡಾರವೇ ನನ್ನ ದೇವನ ಸನ್ನಿಧಿಯೇ, ಹುಡುಕಿ ಓಡಿ ಬಂದೆ ಸವಿಯಾದ ಸೌಭಾಗ್ಯವೇ. ಕರ್ತನ ಗೂಡಾರವೇ ನನ್ನ ದೇವನ ಸನ್ನಿಧಿಯೇ, ಹುಡುಕಿ ಓಡಿ ಬಂದೆ ಸವಿಯಾದ ಸೌಭಾಗ್ಯವೇ. ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ. ಮಹಿಮೆ ಮಹಿಮೆ ಹೌದು ಡ್ಯಾಡಿ, ನನ್ನ ಪ್ರಿಯ ಯೇಸುವಿಗೆ. ಅತಿಶ್ರೇಷ್ಠವಾದ ನಿನ್ನ ರಕ್ತದಿಂದ ನನ್ನನ್ನು ಬಿಡಿಸಿದೆ. ಹೌದು ಡ್ಯಾಡಿ, ಅತಿಶ್ರೇಷ್ಠವಾದ ನಿನ್ನ ರಕ್ತದಿಂದ ನನ್ನನ್ನು ಬಿಡಿಸಿದೆ. ಅರಸರಾಗಿ ಯಾಜಕರಾಗಿ ನಿನಗೆಂದೇ ಆರಿಸಿದೆ. ಅರಸರಾಗಿ ಯಾಜಕರಾಗಿ ನಿನಗೆಂದೇ ಆರಿಸಿದೆ. ಆರಾಧನೆ 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 ನನ್ನಾಪ್ತ ಯೇಸುವೇ, ನನ್ನಾಪ್ತ ಯೇಸುವೇ. ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ. ಘನವು ಸ್ತುತಿಯು ಸ್ತೋತ್ರವು. ಡ್ಯಾಡಿಯನ್ನು ನೋಡಿ ಹೇಳೋಣ, ಈ ಮುಂಜಾನೆ ವೇಳೆಯಲ್ಲಿ ನಿನಗೆ ಘನತೆ ಸಲ್ಲಿಸುತ್ತೇವೆ, ನಿನಗೆ ಮಹಿಮೆ ಸಲ್ಲಿಸುತ್ತೇವೆ. ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ದಾರಿಯ ದೀಪ ಜೊತೆಗಾರನೇ, ಸಂತೈಸುವ ಕರ್ತನೇ. ಡ್ಯಾಡಿ, ದಾರಿಯ ದೀಪ ಜೊತೆಗಾರನೇ, ಸಂತೈಸುವ ಕರ್ತನೇ. ಬಲ ಪ್ರೀತಿಯಿಂದ ನನ್ನನ್ನು ತುಂಬು ಅಭಿಷೇಕನಾಥನೇ. ಬಲ ಪ್ರೀತಿಯಿಂದ ನನ್ನನ್ನು ತುಂಬು ಅಭಿಷೇಕನಾಥನೇ. ಆರಾಧನೆ 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 ನನ್ನಾಪ್ತ ಯೇಸುವೇ, ನನ್ನಾಪ್ತ ಯೇಸುವೇ.
ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ. ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಆಹಾ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಎಂದೆಂದು ಇರುವ ಇನ್ನು ಮುಂದೆ ಬರುವ ನಮ್ಮ ರಾಜನೇ, ಎಂದೆಂದು ಇರುವ ಇನ್ನು ಮುಂದೆ ಬರುವ ನಮ್ಮ ರಾಜನೇ. ನಿನ್ನಾಮ ಸಾಕು, ನಿನ್ನ ರಾಜ್ಯ ಬೇಕು, ನಿನ್ನ ಚಿತ್ತ ಆಗಬೇಕು. ನಿನ್ನಾಮ ಸಾಕು, ನಿನ್ನ ರಾಜ್ಯ ಬೇಕು, ನಿನ್ನ ಚಿತ್ತ ಆಗಬೇಕು. ಆರಾಧನೆ 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 ನನ್ನಾಪ್ತ ಯೇಸುವೇ, ನನ್ನಾಪ್ತ ಯೇಸುವೇ. ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ. ಘನವು ಸ್ತುತಿ. ಈ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿಯನ್ನು ನೋಡಿ ಹಾಡೋಣ. ನಿನಗಯ್ಯ, ಆಹಾ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಆರಾಧನೆ. ಎಷ್ಟೊಂದು ಕಷ್ಟವು ನನಗೆ ಬಂದರು ನಿನ್ನನ್ನು ಆಗಲೇನು, ಎಷ್ಟೊಂದು ಕಷ್ಟವು ನನಗೆ ಬಂದರು ನಿನ್ನನ್ನು ಆಗಲೇನು. ಚಿತ್ತವ ಮಾಡಿ ಸಾಕ್ಷಿನ ನೀಡುವೆ, ನಿಶ್ಚಯ ನಿಶ್ಚಯವೇ. ನಿನ್ ಚಿತ್ತವ ಮಾಡಿ ಸಾಕ್ಷಿನ ನೀಡುವೆ, ನಿಶ್ಚಯ ನಿಶ್ಚಯವೇ. ರಕ್ಷಕನೇ ಯೇಸುದೇವಾ, ಆರಾಧನೆ ನಿಮಗೆ, ಆರಾಧನೆ ಆರಾಧನೆ. ರಕ್ಷಕನೇ ಯೇಸುದೇವಾ, ಆರಾಧನೆ ನಿಮಗೆ, ಆರಾಧನೆ ಆರಾಧನೆ. ನಿನ್ನಯ ಕೃಪೆಯ ನೆನೆದು ನೆನೆದು ನನ್ನ ಆತ್ಮ ಚೈತನ್ಯವೇ. ಹೌದು ಫಾದರ್ ಗಾಡ್, ನಿನ್ನಯ ಕೃಪೆಯ ನೆನೆದು ನೆನೆದು ನನ್ನ ಆತ್ಮ ಚೈತನ್ಯವೇ. ನಲ್ಲನು ನೀ ನನ್ ಪ್ರಿಯನು ನೀ, ನನ್ನೇಸುರಾಜನು ನೀ. ಡ್ಯಾಡಿಯನ್ನು ನೋಡಿ ಹೃದಯದಿಂದ ಹೇಳಿ, ನಲ್ಲನು ನೀ ನನ್ ಪ್ರಿಯನು ನೀ, ನನ್ನೇಸುರಾಜನು ನೀ. ನಂದೇವನೇ ನನ್ನೇಸುವೆ, ಆರಾಧನೆ ಆರಾಧನೆ ಆರಾಧನೆ.
ನಂದೇವನೇ ನನ್ನೇಸುವೆ ಆರಾಧನೆ 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 ಆರಾಧನೆ. ತಾಯಿಯ ಮಡಿಲಲ್ಲಿ ಮಗುವಿನಂತೆ ಹರುಷದಿ ನಲಿಯುವೆನು. ಎಸ್ ಡ್ಯಾಡಿ. ತಾಯಿಯ ಮಡಿಲಲ್ಲಿ ಮಗುವಿನಂತೆ ಹರುಷದಿ ನಲಿಯುವೆನು. ಎಂದೆಂದು ನಿನ್ನನ್ನೇ ನಂಬಿರುವೆ, ನಿನ್ನನ್ನೇ ನಂಬಿರುವೆ. ಎಂದೆಂದು ನಿನ್ನನ್ನೇ ನಂಬಿರುವೆ, ನಿನ್ನನ್ನೇ ನಂಬಿರುವೆ. ಹರುಷದ ಮುಕುಟ ನೀನೇ ಅಯ್ಯ, ಮೊದಲಿಂಗನೇ ಮರೆಯನು ನಾ. ಹರುಷದ ಮುಕುಟ ನೀನೇ ಅಯ್ಯ, ಮೊದಲಿಂಗನೇ ಮರೆಯನು ನಾ. ಹಗಲೆಲ್ಲ ಹಾಡು ನೀನೇ, ರಾತ್ರಿಯ ಕನಸು ನೀನೇ. ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಹೌದು ಡ್ಯಾಡಿ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಈ ದಿನವೆಲ್ಲ ನಿನ್ನ ಹಾಡುವೆ. ಹೌದು ಡ್ಯಾಡಿ, ಥ್ಯಾಂಕ್ ಯು. ನಮ್ಮ ಆಲೋಚನೆ, ನನ್ನ ಆಲೋಚನೆ, ನನ್ನ ನೆನಪು, ನನ್ನ ಭಾವನೆ ಎಲ್ಲವೂ ನೀನೇ ಆವರಿಸಿದ್ದಿ ಸ್ವಾಮಿ. ಥ್ಯಾಂಕ್ ಯು ಫಾರ್ ದಿಸ್ ನ್ಯೂ ಡೇ. ಈ ಹೊಸ ದಿನದಲ್ಲಿ ಕರ್ತನ ನಿನ್ನ ಸನ್ನಿಧಾನದಲ್ಲಿ, ನಿನ್ನ ಸಮ್ಮುಖದ ಸವಿಯಲ್ಲಿ ಇರುವ ಸೌಭಾಗ್ಯ ನಮಗೆ ಸಿಕ್ಕಿದೆ ಡ್ಯಾಡಿ. ಹಲ್ಲೆಲೂಯಾ. ಈ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಹಲ್ಲೆಲೂಯಾ. ದಿನವೆಲ್ಲ ನಿನ್ನ ಹಾಡುವೆ. ಥ್ಯಾಂಕ್ ಯು. ಹಲ್ಲೆಲೂಯಾ. ದ್ರಾಕ್ಷ ರಸಕ್ಕಿಂತಲೂ ಮಧುರವಾದವನೇ. ಹೌದು ಡ್ಯಾಡಿ. ದ್ರಾಕ್ಷ ರಸಕ್ಕಿಂತಲೂ ಮಧುರವಾದವನೇ. ಉನ್ನತ ಪರಿಮಳವೇ, ಎಲ್ಲೆಲ್ಲೂ ಸುವಾಸನೆ. ಉನ್ನತ ಪರಿಮಳವೇ, ಎಲ್ಲೆಲ್ಲೂ ಸುವಾಸನೆ. ಉನ್ನತ ಪರಿಮಳವೇ, ಎಲ್ಲೆಲ್ಲೂ ಸುವಾಸನೆ. ನೀವು ಉನ್ನತ ಪರಿಮಳವೇ ಎಸಪ್ಪ, ನೀವು ಉನ್ನತ ಪರಿಮಳ. ಎಲ್ಲೆಲ್ಲೂ ಸುವಾಸನೆ, ಎಲ್ಲೆಲ್ಲೂ ಸುವಾಸನೆ, ಎಲ್ಲೆಲ್ಲೂ ಸುವಾಸನೆ. ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಡ್ಯಾಡಿ. ನೋಡಿ ಹೇಳಿ, ಅಪ್ಪ ನೀನಿರೋದೇ ನನಗೆ ಉಲ್ಲಾಸ, ನಿನ್ನ ಪ್ರಸನ್ನತೆ ನನಗೆ ಮಧುರ ಪರಿಮಳ ಸುಗಂಧ ವಾಸನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಒಂದೆರಡು ನಿಮಿಷ ಹಾಗೆ ಬಾಯಿ ಬಿಚ್ಚಿ ಸ್ತೋತ್ರ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು. ಧೈರ್ಯಪ್ಪ, ನೀವಿರೋದ್ರಿಂದ ನನಗೆ ಧೈರ್ಯ, ನೀವಿರೋದ್ರಿಂದ ನನಗೆ ಬಲ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.
ಹಲ್ಲೆಲೂಯಾ. ಕೊರಗಲಾರೆ ನಾನು ಎಂದು ಕೊರಗಲಾರೆ ನಾನು, ಕೊರಗಲಾರೆ ನಾನು ಎಂದು ಕೊರಗಲಾರೆ ನಾನು, ಎಂದು ಹೆದರಲಾರೆ ನಾನು, ಹೆದರಲಾರೆ ನಾನು ಎಂದು ಕೊರಗಲಾರೆ ನಾನು. ಕಲ್ವಾರಿಯ ಕರ್ತನು ಎಂದಿಗೂ ಕೈ ಬಿಡಲಾರೆ, ಎಂದಿಗೂ ಕೈ ಬಿಡಲಾರೆ, ಎಂದಿಗೂ ಕೈ ಬಿಡಲಾರೆ, ನನ್ನ ಎಂದಿಗೂ ಕೈ ಬಿಡಲಾರೆ. ಕೊರಗಲಾರೆ ನಾನು ಎಂದು ಕೊರಗಲಾರೆ ನಾನು. ಹೌದು ಡ್ಯಾಡಿ, ಕೊರಗಲಾರೆ ನಾನು, ನೀವಿರೋದ್ರಿಂದ ಎಂದು ಕೊರಗಲಾರೆ ನಾನು. ಬೆಟ್ಟವು ಉರುಳಿ ಹೋದರು, ಗುಡ್ಡವು ಕದಲಿ ಹೋದರು, ಬೆಟ್ಟವು ಉರುಳಿ ಹೋದರು, ಗುಡ್ಡವು ಕದಲಿ ಹೋದರು, ಮನ ಮರುಗುವ ಕರ್ತನು ಎಂದಿಗೂ ಕೈ ಬಿಡಲಾರೆ, ಮನ ಮರುಗುವ ಕರ್ತನು ಎಂದಿಗೂ ಮಾರ್ಪಡಲಾರೆ, ಎಂದಿಗೂ ಮಾರ್ಪಡಲಾರೆ, ಎಂದಿಗೂ ಮಾರ್ಪಡಲಾರೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ನೀನು ಎಂದಿಗೂ ಮಾರ್ಪಡಲಾರೆ, ಕೊರಗಲಾರೆ ನಾನು. ಯಾವ ವಿಷಯದಲ್ಲಿ ನೀವು ಕೊರಗ್ತಾ ಇದ್ದೀರಿ, ಚಿಂತೆ ಮಾಡ್ತಾ ಇದ್ದೀರಿ, ಡ್ಯಾಡಿಯನ್ನು ನೋಡಿ ಹೇಳಿ, ಅಪ್ಪ ನೀನಿರೋದ್ರಿಂದ ನಾ ಕೊರಗಲಾರೆ, ಹೆದರಲಾರೆ, ಚಿಂತಿಸಲಾರೆ, ಭಯಪಡಲಾರೆ, ನೀವಿರೋದ್ರಿಂದ ನನ್ನ ಧೈರ್ಯ ಡ್ಯಾಡಿ. ಕೊರಗಲಾರೆ ನಾನು, ಬೆಟ್ಟವು ಉರುಳಿ ಹೋದರು, ಗುಡ್ಡವು ಕದಲಿ ಹೋದರು, ಬೆಟ್ಟವು ಉರುಳಿ ಹೋದರು, ಗುಡ್ಡವು ಕದಲಿ ಹೋದರು, ಮನ ಮರುಗುವ ಕರ್ತನು ಎಂದಿಗೂ ಮಾರ್ಪಡಲಾರೆ, ಮನ ಮರುಗುವ ಕರ್ತನು ಎಂದಿಗೂ ಮಾರ್ಪಡಲಾರೆ, ಎಂದಿಗೂ ಮಾರ್ಪಡಲಾರೆ, ಎಂದಿಗೂ ಮಾರ್ಪಡಲಾರೆ, ನೀನು ಎಂದಿಗೂ ಮಾರ್ಪಡಲಾರೆ. ಕೊರಗಲಾರೆ ನಾನು ಎಂದು ಕೊರಗಲಾರೆ ನಾನು, ಕೊರಗಲಾರೆ ನಾನು, ಕೊರಗಲಾರೆ ನಾನು. ಲೋಕವು ನನ್ನನ್ನು ತ್ಯಜಿಸಿದರು, ಬಂಧುವು ದೂರಕ್ಕೆ ತಳ್ಳಿದರು, ಲೋಕವು ನನ್ನನ್ನು ತ್ಯಜಿಸಿದರು, ಬಂಧುವು ದೂರಕ್ಕೆ ತಳ್ಳಿದರು, ನನ್ನ ಸೃಷ್ಟಿಕರ್ತನು ನೀ ನನ್ನ ಜೊತೆ ಇರುವೆ, ನನ್ನ
ಸೃಷ್ಟಿಕರ್ತನು, ನೀ ನನ್ನ ಜೊತೆ ಇರುವೆ, ನನ್ನ ಜೊತೆ ಇರುವೆ, ನನ್ನ ಜೊತೆ ಇರುವೆ, ನನ್ನ ಜೊತೆ ಇರುವೆ. ಕೊರಗಲಾರೆ ನಾನು, ಹೆದರಲಾರೆ ನಾನು. ಡ್ಯಾಡಿಯನ್ನು ನೋಡಿ ಹೇಳೋಣ, ಹೆದರಲಾರೆ ನಾನು, ಹೆದರಲಾರೆ ನಾನು. ಕೇಡೇನು ನನಗೆ ಸಂಭವಿಸದು, ಉಪದ್ರವ ಗುಡಾರ ಬಳಿ ಬರದು. ಕೇಡೇನು ನನಗೆ ಸಂಭವಿಸದು, ಉಪದ್ರವ ಗುಡಾರ ಬಳಿ ಬರದು. ಮಾರ್ಗದಿ ನನ್ನ ಕಾಯಲು ದೂತರ ಕಳುಹಿಸುವೆ, ಮಾರ್ಗದಿ ನನ್ನ ಕಾಯಲು ದೂತರ ಕಳುಹಿಸುವೆ, ದೂತರ ಕಳುಹಿಸುವೆ, ದೂತರ ಕಳುಹಿಸುವೆ. ಕೊರಗಲಾರೆ ನಾನು, ಎಂದು ಹೆದರಲಾರೆ ನಾನು. ಕೊರಗಲಾರೆ ನಾನು, ಎಂದು ಹೆದರಲಾರೆ ನಾನು. ಕೊರಗಲಾರೆ ನಾನು, ಹೆದರಲಾರೆ ನಾನು. ಕೊರಗಲಾರೆ ನಾನು, ಹೆದರಲಾರೆ ನಾನು. ಓಹೋ ಕೊರಗಲಾರೆ ನಾನು, ಹೆದರಲಾರೆ ನಾನು, ಹೆದರಲಾರೆ ನಾನು. ಕೊರಗಲಾರೆ ನಾನು, ಎಂದು ಹೆದರಲಾರೆ ನಾನು. ಕೊರಗಲಾರೆ ನಾನು, ಡ್ಯಾಡಿ ಹೆದರಲಾರೆ ನಾನು. ಹೌದು ಕರ್ತನೆ, ಸ್ವಂತ ಬಂಧುಗಳು, ಆಪ್ತರು, ಮಿತ್ರರು ಎಲ್ಲ ದೂರಕ್ಕೆ ತಳ್ಳಿದರು, ನೀನು ಕರ್ತನೆ ಹತ್ತಿರ ಸೇರಿಸಿಕೊಳ್ಳುವ ದೇವರು, ಎದೆಯಲ್ಲಿ ಒರಗಿಸುವ ಕರ್ತನು, ಸಂತೈಸುವ ಆತನು, ಬಲಪಡಿಸುವ ಆತನು. ಥ್ಯಾಂಕ್ ಯು. ನೀನಿರೋದ್ರಿಂದ ನನಗೆ ಭಯ ಇಲ್ಲ ಡ್ಯಾಡಿ. ಪ್ರತಿಯೊಬ್ಬರು ಹೇಳಿ, ಡ್ಯಾಡಿಯನ್ನು ನೋಡಿ ಹೇಳಿ, ಅಪ್ಪ ನೀವಿರೋದ್ರಿಂದ ನನಗೆ ಭಯ ಇಲ್ಲ. ಮನಸ್ಸಲ್ಲಿ ಇಲ್ಲಿ ಹರಿಲಿಕ್ಕೆ ಬಿಡಬೇಡಿ. ಏಸಪ್ಪನ ನೋಡಿ ಹೇಳಿ, ನೀವಿರೋದ್ರಿಂದ ನನಗೆ ಧೈರ್ಯ, ನೀವಿರೋದ್ರಿಂದ ನನಗೆ ಆದರಣೆ, ನೀವಿರೋದ್ರಿಂದ ನನಗೆ ಕರ್ತನ ಆಶ್ವಾಸನೆ, ನೀವಿರೋದ್ರಿಂದ ಭವಿಷ್ಯದ ಭರವಸೆ. ಹಾಲೆಲೂಯ. ನೀವಿರೋದ್ರಿಂದ ಕರ್ತನೆ ನನಗೆ ಉಲ್ಲಾಸ ಡ್ಯಾಡಿ. ಹಾಲೆಲೂಯ. ಥ್ಯಾಂಕ್ ಯು. ನೀ ಸಾಕು ನನ್ನ ಬಾಳಲಿ. ಡ್ಯಾಡಿಯನ್ನು ನೋಡಿ ಹೇಳೋಣ, ನೀ ಸಾಕು ನನ್ನ ಬಾಳಲಿ, ನೀ ಸಾಕು. ಹೌದು ಡ್ಯಾಡಿ, ನನ್ನ ಬಾಳಲಿ ನೀ ಸಾಕು, ನನ್ನ ಬಾಳಲಿ. ಹೌದು, ನೀ ಸಾಕು ನನ್ನ ಬಾಳಲಿ. ಡ್ಯಾಡಿ ನೀ ಸಾಕು ನನ್ನ ಬಾಳಲಿ, ನೀ ಸಾಕು ನನ್ನ ಬಾಳಲಿ, ನೀ ಸಾಕು ನನ್ನ ಬಾಳಲಿ, ನೀ ಸಾಕು ನನ್ನ ಬಾಳಲಿ. ಹಲ್ಲೆಲೂಯಾ. ನೀ ಸಾಕು ನನ್ನ ಬಾಳಲಿ. ಹಲ್ಲೆಲೂಯಾ. ನೀವು ಸಾಕು ಡ್ಯಾಡಿ. ನೀವು ನನ್ನ ಜೊತೆ ಇದ್ದರೆ ಸಾಕಪ್ಪ. ನಿಮ್ಮ ಪ್ರಸನ್ನತೆ ಸಾಕು. ನೀವು ಸಾಕು.
ನಿಮ್ಮ ವಾಕ್ಯ ಸಾಕು, ನಿಮ್ಮ ಆಶ್ವಾಸನೆ ಭರವಸೆ ಸಾಕು. ಹಲ್ಲೆಲೂಯಾ, ಥ್ಯಾಂಕ್ ಯು. ನಿಮ್ಮ ಕೃಪೆ ಸಾಕು, ನಿಮ್ಮ ದಯೆ ಸಾಕು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಈ ದಿನದಲ್ಲಿ ನೀವು ನನಗೆ ಸಾಕು ಡ್ಯಾಡಿ. ಥ್ಯಾಂಕ್ ಯು. ನಾನು ಕೊರಗೋದಿಲ್ಲ, ನಾನು ಚಿಂತೆ ಮಾಡೋದಿಲ್ಲ. ನನ್ನ ಎಲ್ಲ ಪರಿಸ್ಥಿತಿಯನ್ನು ನೀನು ನೋಡಿಕೊಳ್ಳುವೆ, ನನ್ನ ಪರಿಸ್ಥಿತಿಯನ್ನು ನೀನು ನೋಡಿಕೊಳ್ಳುವೆ, ನನ್ನ ಪರಿಸ್ಥಿತಿಯನ್ನು ನೀನು ನೋಡಿಕೊಳ್ಳುವೆ. ಹಾಗೆ ಅರಿಕೆ ಮಾಡಿ, ಹಾಗೆ ಕರ್ತನ ಹತ್ರ ಅರಿಕೆ ಮಾಡಿ. ಒಂದು ವೇಳೆ ಪರಿಸ್ಥಿತಿ ನಿಮ್ಮ ಕೈ ಮೀರಿ ಹೋಗಿರ್ಬೋದು, ಕರ್ತನ ಬಳಿಯಲ್ಲಿ ಹೇಳಿ, ಅಪ್ಪ ನನ್ನ ಪರಿಸ್ಥಿತಿಯನ್ನು ನೀನು ನೋಡಿಕೊಳ್ಳುವೆ, ನನ್ನ ಪರಿಸ್ಥಿತಿಯನ್ನು ನೀನು ನೋಡಿಕೊಳ್ಳುವೆ. ನನ್ನ ಸಾಮರ್ಥ್ಯ ಮೀರಿದೆ, ಆದರೆ ನಿನ್ನ ಸಾಮರ್ಥ್ಯ ಮೀರಿಲ್ಲ. ನೀನು ನೋಡಿಕೊಳ್ಳುವೆ, ನೀನು ನೋಡಿಕೊಳ್ಳುವೆ. ನಿನ್ನಲ್ಲಿ ಭರವಸೆ ಇಟ್ಟು ನಾನು ನಿಶ್ಚಿಂತೆಯಿಂದ ಇದ್ದೀನಪ್ಪ, ನಿನ್ನಲ್ಲಿ ಭರವಸೆ ಇಟ್ಟು ನಾನು ಧೈರ್ಯದಿಂದ ಇದ್ದೇನಪ್ಪ. ಥ್ಯಾಂಕ್ ಯು ಫಾದರ್. ಜಸ್ಟ್ ಥ್ಯಾಂಕ್ ಯು, ಜಸ್ಟ್ ಥ್ಯಾಂಕ್ ಯು. ವಂದನೆ 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 ನಿಮಗೆ ವಂದನೆ. ಹಲ್ಲೆಲೂಯಾ, ಥ್ಯಾಂಕ್ ಯು. ನಿಮಗೆ ವಂದನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆಗೆ ಪೂರಕವಾಗಿ ಕೊರಿಂಥದವರಿಗೆ ಪೌಲನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದೋಣ. 2 ಕೊರಿಂಥ 2:14. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯಾ. ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆ, ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆ, ದ ನಾಲೆಜ್ ಆಫ್ ಕ್ರೈಸ್ಟ್ ಎಂಬ ಸುವಾಸನೆ. ಹಲ್ಲೆಲೂಯಾ. ಯೇಸುವಿನ ಕುರಿತಾದಂತಹ ತಿಳುವಳಿಕೆ ಅನ್ನುವುದು ಒಂದು ಸುವಾಸನೆ, ಒಂದು ಪರ್ಫ್ಯೂಮ್ ಇದ್ದ ಹಾಗೆ. ಯಾರಿಗೆಲ್ಲ ಯೇಸುವಿನ ಕುರಿತಾದಂತಹ ಜ್ಞಾನ, ತಿಳುವಳಿಕೆ ಬರ್ತದೋ ಅವ್ರ ಜೀವಿತಕ್ಕೆ ಒಂದು ಸುವಾಸನೆ ಆ್ಯಡ್ ಆದ ಹಾಗೆ. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಹುಡುಗರು ಪರ್ಫ್ಯೂಮ್ಸ್ ಹೆಂಗೆ ಹಾಕ್ಕೊಳ್ತಾರೆ, ನನಗೆ ಯಾವ ಪರ್ಫ್ಯೂಮ್ ಪೌಡ್ರ್ ಯಾವುದು ಅಭ್ಯಾಸ ಇಲ್ಲ, ನಾ ಉಪಯೋಗಿಸೋದಿಲ್ಲ. ಆದರೆ ಹಾಕ್ಕೊಳ್ಳೋರನ್ನ ನಾನು ನೋಡಿದ್ದೇನೆ. ಅಂತಾರೆ, ಅಂತಾರೆ, ಆಮೇಲೆ ಅಂತಾರೆ, ಫುಲ್ ಎಂಜಾಯ್ ಮಾಡ್ತಾರೆ. ಆ ವಾಸನೆ ಇದ್ದರೆ ಅವ್ರಿಗೊಂಥರ ಅವರ ಬೆವರು ಸ್ಮೆಲ್ಲೆಲ್ಲ ಮರೆಯಾಗಿ ಈ ಘಮ ವಾಸನೆಯಲ್ಲಿ ಅವ್ರು ಪಾಸ್ ಆದರೂ ಘಮ್ ಅಂತ ವಾಸನೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಯಾರಿಗಾದರೂ ಕ್ರಿಸ್ತನ ಕುರಿತಾದ ತಿಳುವಳಿಕೆ ಬಂದುಬಿಟ್ರೆ ಅವರ ಜೀವಿತಕ್ಕೆ ಅದೊಂದು ಸುವಾಸನೆ. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರ. ಒಂದು ರೂಮ್ ರಿಫ್ರೆಶ್ನರ್ ಹಾಕಿದಾಗ ಹೇಗೆ ಆ ಮನೆಯೆಲ್ಲ ಸುವಾಸನೆ ಆಗಿದೆಯೋ, ಹಲ್ಲೆಲೂಯಾ, ಯೇಸುವಿನ ಪಾದಕ್ಕೆ ಆ ತೈಲವನ್ನು ತಂದು ಹಾಕಿದಾಗ ಆ ಮನೆಯೆಲ್ಲ ಪರಿಮಳ ತುಂಬಿಕೊಂಡಿತ್ತಂತೆ. ಸೊ ಆ ಪರಿಮಳ ಹೇಗೆ ಸುವಾಸನೆ ಬೀರ್ತದೋ ಅದೇ ರೀತಿ ಒಬ್ಬರ ಜೀವಿತದಲ್ಲಿ ಕ್ರಿಸ್ತನ ತಿಳುವಳಿಕೆ ಅನ್ನುವುದು ಸುವಾಸನೆಯಾಗಿದೆ. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನೀವು ಚೆನ್ನಾಗಿ ಆಲೋಚನೆ ಮಾಡಿ. ಒಂದು ಡ್ರೈನ್ ನೀರು, ಗಲೀಜು ನೀರು ಏನಾದರೂ ಬಿದ್ದುಬಿಟ್ರೆ ನಮಗೆಷ್ಟು ಗಬ್ಬು ವಾಸನೆ ಹೊಡಿತಾ ಇರ್ತಾರೆ. ಅಯ್ಯೋ, ಎಷ್ಟೊತ್ತಿಗೆ ಡ್ರೆಸ್ ಚೇಂಜ್ ಮಾಡ್ತೀನೋ, ಎಷ್ಟೊತ್ತಿಗೆ ಸ್ನಾನ ಮಾಡ್ತೀನೋ ಅನ್ನುವಂಗೆ ಆಗಿಬಿಡ್ತದೆ. ಅದೇ ಸಮಯದಲ್ಲಿ ಒಂದು ಸುವಾಸನೆ ಇರುವಾಗ ನಮಗೆ ಇನ್ನೂ ಸ್ವಲ್ಪ ಇಲ್ಲೇ ಇರೋಣ, ಎಷ್ಟು ಚೆನ್ನಾಗಿದೆ, ಗಾರ್ಡನ್ಲಿ ಹೂಗಳ ಪರಿಮಳ ಎಷ್ಟು ಚೆನ್ನಾಗಿದೆ. ಸೊ ಅದೇ ರೀತಿ ಈ ಕ್ರಿಸ್ತನ ತಿಳುವಳಿಕೆ ಅನ್ನೋದು ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಸುವಾಸನೆ ಬೀರ್ತದಂತೆ. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಕುರಿತಾದ ತಿಳುವಳಿಕೆಯನ್ನು ಹೊಂದಿಕೊಳ್ಳುವವರು ಯಾವತ್ತೂ ಕೂಡ ರಿಗ್ರೆಟ್ ಹಾಕೋದಿಲ್ಲ. ನಾನು ಯಾಕೆ ತಾನೇ ಯೇಸು ಕ್ರಿಸ್ತನ ಬಗ್ಗೆ ತಿಳ್ಕೊಂಡೋ ಅಂಥೇಳಿ ಚಿಂತೆ ಮಾಡೋಕ್ಕೆ ಹೋಗೋದಿಲ್ಲ. ಇದನ್ನು ಇನ್ನೂ ಎಂಜಾಯ್ ಮಾಡ್ತಾರೆ. ಹಲ್ಲೆಲೂಯಾ. ಇನ್ನೂ ನಿನ್ನ
ಅರಿಯಬೇಕು ಇನ್ನು ನಿನ್ನ, ಅರಿಯಬೇಕು ನಿನ್ನ ಬಳಿ ಸೇರಬೇಕು. ಯೇಸುವಿನ ಬಗ್ಗೆ ತಿಳಿದವರು ಇನ್ನೂ ತಿಳ್ಕೊಬೇಕು ಅಂತ ಹೇಳಿ ಆಸೆ ಪಡ್ತಾರೆ. ಒಂದು ಸಾರಿ ಈ ಪರಿಮಳದ ಟೇಸ್ಟ್ ಸಿಕ್ಬಿಟ್ರೆ ನೀವು ಆಚೆ ಹೋಗಲ್ಲ. ಅದಕ್ಕೆ ಬೆತಾನ್ಯದ ಮರಿಯಳು, ಮೇರಿ ಆಫ್ ಬೆಥನಿ ಪಾದಲ್ಲೇ ಕೂತ್ಕೊಂಡ್ಬಿಟ್ಲು. ಆಕೆಗೆ ಅಷ್ಟು ಸುವಾಸನೆ, ಪರಿಮಳ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ಕುರಿತಾದಂಥ ತಿಳುವಳಿಕೆಯನ್ನು ಹೊಂದಿದವರು ಭಾಳ ಎಂಜಾಯ್ ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಈ ನತಾನಿಯಲ್ನಿಗೆ ಯಾರು ಫಿಲಿಪ್ಪನಲ್ಲ ಸುವಾರ್ತೆ ಹೇಳಿದ್ದು? ಯೋಹಾನನ ಸುವಾರ್ತೆಯಲ್ಲಿ ಫಿಲಿಪ್ಪನು ಸುವಾರ್ತೆ ಹೇಳ್ತಾನೆ, ಬಂದು ನೋಡು, ಕ್ರಿಸ್ತನನ್ನು ನಾನು ಕಂಡುಕೊಂಡಿದ್ದೀನಿ. ಅವನ ಬಗ್ಗೆ ಮಧ್ಯದಲ್ಲಿ ನಮಗೆ ಪ್ರಸ್ತಾಪ ಇಲ್ಲ, ಆದರೆ ಮರಣದ ಗಳಿಗೆಯಲ್ಲಿ, ಯೇಸುವನ್ನು ಅಂತಿಮ ಸಂಸ್ಕಾರ ಮಾಡುವ ಗಳಿಗೆಯಲ್ಲಿ ಅವನು ಪ್ರೆಸೆಂಟ್ ಆಗಿದ್ದಾನೆ. ಹಲ್ಲೆಲೂಯ. ಅಂದರೆ ಕ್ರಿಸ್ತನನ್ನು ಬಿಟ್ಟು ಹೋಗಿಲ್ಲ ಅಂತ ನಮಗೆ ಸ್ಪಷ್ಟನೆ ಆಯಿತು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸಾರಿ ಕ್ರಿಸ್ತನ ಈ ಒಂದು ತಿಳುವಳಿಕೆಯನ್ನು ಯಾರಾದರೂ ನಿಜವಾಗ್ಲೂ ಹೊಂದ್ಕೊಂಡ್ಬಿಟ್ರೆ ಅವರು ನಿರಾಕಾರ ಮಾಡಲ್ಲ ರೀ. ಯಾಕೆ ಇವತ್ತು ಬಹಳಷ್ಟು ಜನ ಕ್ರಿಸ್ತನನ್ನು ದೂಷಿಸ್ತಾ ಇದ್ದಾರೆ, ನಿರಾಕಾರ ಮಾಡ್ತಾರೆ? ಯೇಸು ಕ್ರಿಸ್ತನನ್ನು ಯಾಕೆ ಇನ್ನೂ ಅವರು ಜೀವಿತದಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಇದರ ಗಂಧ ಗಾಳಿ ಗೊತ್ತಿಲ್ಲ. ಕ್ರಿಸ್ತನ ಗಂಧ ಗಾಳಿ ಸುವಾಸನೆ ಇನ್ನೂ ಗೊತ್ತಿಲ್ಲ ರೀ. ಹಲ್ಲೆಲೂಯ. ನಾವು ಪ್ರಾರ್ಥನೆ ಮಾಡಬೇಕು, ಅವರ ಮನೋನೇತ್ರಗಳನ್ನು ತೆರೆ ಮಾಡಪ್ಪ. ಅವ್ರಿಗೂ ಸಹ ನೀನು ನಿನ್ನಲ್ಲಿರುವಂತಹ ಆ ಒಂದು ಸವಿ ಏನೆಂಬುದನ್ನು ರುಚಿ ಕೊಡಪ್ಪ. ಹಲ್ಲೆಲೂಯ. ಕೀರ್ತನೆಗಾರನ ಹೇಳ್ತಾನಲ್ಲ, ಯೆಹೋವನು ಸರ್ವೋತ್ತಮನೆಂಬುದನ್ನು ಅನುಭವದಿಂದ ಸವಿದು ನೋಡ್ರಿ. ಹಲ್ಲೆಲೂಯ. ಸೊ ಆ ಪರಿಮಳವನ್ನು ಸೌದರೆ ಮಾತ್ರ ಕ್ರಿಸ್ತನೊಂದಿಗಿನ ರಿಲೇಷನ್ಶಿಪ್, ಕ್ರಿಸ್ತನೊಂದಿಗಿನ ಬಾಂಧವ್ಯ, ಕ್ರಿಸ್ತನನ್ನು ಸರಿಯಾಗಿ ತಿಳಿಯುವ ತಿಳುವಳಿಕೆ ಒಬ್ಬನಿಗೆ ಬಂದುಬಿಟ್ರೆ ಅದಕ್ಕೆ ಸರಿಸಾಟಿ ಬೇರೆ ಯಾವುದೂ ಇಲ್ಲ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಜಕ್ಕೂ ನನ್ನ ಅನುಭವದಲ್ಲಿ ನಾನು ಕ್ರಿಸ್ತನನ್ನು ರುಚಿ ನೋಡಿದ್ದೇನೆ, ಕ್ರಿಸ್ತನ ಸವಿಯನ್ನು ನಾನು ಅನುಭವಿಸಿದ್ದೇನೆ. ಇದು ನಿಜವಾಗಲೂ ಪರಿಮಳವೇ. ಇದು ಇನ್ನೂ ಅನುಭವಿಸಬೇಕೆಂಬ ಒಂದು ತವಕವನ್ನೇ ಉಂಟು ಮಾಡ್ತದೆ ಹೊರತು ಎಷ್ಟೊತ್ತಿಗೆ ಇಲ್ಲಿಂದ ಹೋಗೋಣವೋ ಅನ್ನೋ ರೀತಿ ಆಗೋದಿಲ್ಲ. ನಿಜವಾದ ಸವಿಯನ್ನು ಹೊಂದಿದವರಿಗೆ ಕ್ರಿಸ್ತನ ಜೊತೆಯಲ್ಲೇ ಇರಬೇಕು, ಕ್ರಿಸ್ತನನ್ನೇ ಇನ್ನೂ ತಿಳ್ಕೊಳ್ಬೇಕು, ಇನ್ನೂ ಕ್ರಿಸ್ತನೊಂದಿಗಿರಬೇಕು ಎಂಬಂತಹ ಆಸೆಯನ್ನು, ತವಕವನ್ನು ಉಂಟು ಮಾಡ್ತದೆ. ನೋಡಿ, ಯೇಸು ಸ್ವಾಮಿ ಜೀವಿಸ್ತಾ ಇದ್ದ ದಿನಗಳಲ್ಲಿ ಜನರು ಗುಂಪಾಗಿ ಬರ್ತಾಯಿದ್ರು, ಬಿಟ್ಟು ಹೋಗ್ತಾನೇ ಇರಲಿಲ್ಲ. ಕೊನೆಗೆ ಶಿಷ್ಯರು ನೋಡ್ಬಿಟ್ಟು, ಸ್ವಾಮಿ ಇವ್ರನ್ನ ಕಳಿಸ್ಬಿಡಿ, ಇವ್ರಿಗೆ ಊಟ ಕೊಡೋಕ್ಕೆ ನಮ್ಮ ಹತ್ರ ಇಲ್ಲ, ನಾವು ಇವ್ರನ್ನ ಹೇಗೆ ಕಾಪಾಡೋದು, ನೀವು ಕಳಿಸ್ಬಿಡ್ರಿ. ಯಾಕಂದ್ರೆ ಜನರಿಗಂತೂ ಹೋಗೋಕ್ಕೆ ಮನಸ್ಸಿಲ್ಲ, 3 ದಿನ ಆದರೂ ಅಲ್ಲೇ ಇದ್ದಾರಂತೆ ನೋಡ್ರಿ. ಕೊನೆಗೆ ಸ್ವಾಮಿ ಹೇಳಿದ್ರು, ಇವ್ರನ್ನ ಹಸಿವೆಯಿಂದ ಕಳಿಸೋಕ್ಕೆ ನನಗೆ ಮನಸ್ಸಿಲ್ಲ, ಇವ್ರನ್ನ ನಾನು ಪೋಷಿಸಿ ಕಳಿಸ್ಬೇಕು. ಹಲ್ಲೆಲೂಯ. 3 ದಿನ ಆದರೂ ಬಿಟ್ಟು ಹೋಗೋಕ್ಕಂತ ಮನಸ್ಸಿಲ್ಲ. ಯಾಕಂದರೆ ಕ್ರಿಸ್ತನ ಕುರಿತಾದ ತಿಳುವಳಿಕೆ ಅನ್ನೋದು ಪರಿಮಳ, ಬಿಟ್ಟು ಹೋಗೋಕ್ಕೆ ಮನಸ್ಸು ಬರಲ್ಲ. ದುರ್ವಾಸನೆ ಆಗಿದ್ದರೆ ಬಿಟ್ಟು ಓಡ್ಬಿಡ್ಬೋದಾಗಿತ್ತು. ದಾರಿಯಲ್ಲಿ ಕೆಲವು ಸಮಯಗಳಲ್ಲಿ ಲಾರಿಗೋ ಬಸ್ಗೋ ಸಿಕ್ಕಾಕ್ಕೊಂಡು ನಾಯಿಗಳು, ಬೆಕ್ಕು ಸತ್ತು ಹೋಗಿರ್ತವೆ. ಅದು ಕೊಳೆತು ದುರ್ವಾಸನೆ ಬೀರುವಾಗ ನಾವು ಜಸ್ಟ್ ಆ ದಾರಿಯಲ್ಲಿ ಪಾಸ್ ಆಗಬೇಕಾದ್ರೆ, ಕಾರಲ್ಲಿ ಹೋಗುವಾಗ ಅಷ್ಟು ಗೊತ್ತಾಗೋದಿಲ್ಲ ಗ್ಲಾಸ್ ಹಾಕ್ಬಿಟ್ರೆ, ಆದರೆ ಬೈಕಲ್ಲಿ ಹೋಗುವಾಗ ಆ ಕಬ್ಬು ವಾಸನೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ದುರ್ವಾಸನೆ ಎಷ್ಟು ಹೊತ್ತಿಗೆ ದಾಟ್ತೀವೋ ಅನ್ನೋಂಗೆ ಆಗ್ಬಿಡ್ತದೆ. ಆದರೆ ಕ್ರಿಸ್ತನ ಈ ಪರಿಮಳ ಅನ್ನೋದು ಹಾಗಲ್ಲ, ಬಿಟ್ಟು ಹೋಗಲಿಕ್ಕೆ ಮನಸ್ಸು ಬರೋದಿಲ್ಲ. ಇನ್ನೂ ಹೆಚ್ಚಾಗಿ ನನಗೆ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನನಗೆ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನನಗೆ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನನಗೆ ನೀನು ಬೇಕಯ್ಯ. ಇನ್ನೂ ಈ ಪರಿಮಳ, ಇನ್ನೂ ಈ ಸುವಾಸನೆಯಲ್ಲಿ ಇರೋಣ ಅನಿಸುತ್ತೆ ಹೊರತು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಮನಸ್ಸು ಬರಲ್ಲ. ಅದಕ್ಕೆ ನೋಡಿ, ಮರಣವೇ ಬಂದರೂ ಬಿಟ್ಟು ಹೋಗೋದಿಲ್ಲ. ಕೆಲವು ಸಮಯಗಳಲ್ಲಿ ಇತ್ತೀಚೆಗೆ
ನಾನು ನೋಡ್ತಾ ಇದ್ದೆ ಕೆಲವೊಂದು ಕಡೆ ದೇವರ ಪ್ರೀತಿಯನ್ನು ಅರಿಯದವರು, ಪಾಪ ಅವ್ರು ನೆನೆಸ್ಕೊಂಡ್ರೆ ಅಯ್ಯೋ ಅನಿಸುತ್ತೆ. ಪ್ರಾರ್ಥನೆ ಮಾಡುವ ಸ್ಥಳಕ್ಕೆ ಹೋಗಿ ಪ್ರಾರ್ಥನೆಯನ್ನೆಲ್ಲ ನಿಲ್ಲಿಸಿ ಜನರನ್ನೆಲ್ಲ ಹೊಡೆದು ಬಡ್ದು ಎಲ್ಲ ಬೈಬಲೆಲ್ಲ ಕಿತ್ಕೊಂಡು ಸುಟ್ಟಾಕಿ ಏನೇನೋ ಮಾಡ್ತಾರೆ. ನೆನೆಸ್ಕೊಂಡ್ರೆ ಪಾಪ ಅನಿಸುತ್ತೆ. ಯಾಕಂದರೆ ಅವ್ರಿಗಿನ್ನೂ ರುಚಿ ಸಿಕ್ಕಿಲ್ಲ. ದೇವರೇ, ಅವ್ರಿಗೆ ಯಾವಾಗ ಈ ಅನುಭವ ಸಿಗೋದು? ಅವ್ರಿಗೆ ಯಾವಾಗ ಇದರ ಪರಿಮಳದ ರುಚಿ ಅವ್ರಿಗೆ ಸಿಗೋದು? ಅಲ್ಲೆಲ್ಲ ಕ್ರಿಸ್ತನ ತಿಳುವಳಿಕೆ ಎಂಬ ಪರಿಮಳ ಅವ್ರಿಗೆ ಸಿಗೋದು ಯಾವಾಗಪ್ಪ? ಅದಕ್ಕೆ ಪ್ರತಿದಿನ ಪ್ರಾರ್ಥನೆ ಮಾಡು, ದೇವರೇ ಅವರ ಮನೋನೇತ್ರಗಳನ್ನು ತೆರೆಯ ಮಾಡು, ಅವ್ರಿಗೂ ರುಚಿ ಕೊಡಪ್ಪ. ಅವರು ನಿನ್ನನ್ನು ರುಚಿ ನೋಡಲಿ, ನಿನ್ನ ಪರಿಮಳ ಎಂಥದ್ದೆಂಬುದನ್ನು ಅನುಭವಿಸಿ ನೋಡಲಿ. ಆ ನಾಲೆಡ್ಜ್, ಆ ತಿಳುವಳಿಕೆ ಎಂಬ ಪರಿಮಳವನ್ನು ಕೊಡು. ಅಪೊಸ್ತಲನಾದ ಪೌಲನು ಸೌಲನಾಗಿದ್ದ ಮೊದಲು ದಮಸ್ಕಕ್ಕೆ ಹೋಗ್ತಾ ಇದ್ದ. ಏನಕ್ಕೆ ಹೋಗ್ತಾ ಇದೆ ಅಂದರೆ ದೇವಜನರನ್ನ ಹಿಂಸಿಸಲಿಕ್ಕೆ. ಅದಕ್ಕೆ ಮೊದಲೇ ತಾನು ಖುದ್ದಾಗಿ ನಿಂತು ಸ್ಟೇಫನನನ್ನು ಕೊಲೆ ಮಾಡಿಸ್ದ. ಇದಲ್ಲದೆ ಬಹಳಷ್ಟು ಉಪದ್ರವ ಮಾಡಿದ್ದಾನೆ. ಯಾಕಂದರೆ ಅನನ್ಯನ ಹೇಳ್ತಾನೆ, ಯೆರೂಸಲೇಮಿನ ಅವನು ಮಾಡುವ ಅಟ್ಟಹಾಸ ನನಗೆ ಗೊತ್ತಿದೆ. ಈಗ ದಮಸ್ಕಕ್ಕೆ ಹೋಗ್ತಾ ಇದ್ದಾನೆ. ದಮಸ್ಕಕ್ಕೆ ಹೋಗೋ ಮಾರ್ಗದಲ್ಲಿ ದೇವರೊಂದಿಗಿನ ಮುಖಾಮುಖಿ ಸಂದರ್ಶನ, ಪರ್ಸ್ನಲ್ ಎನ್ಕೌಂಟರ್ ಉಂಟಾಗ್ತದೆ. ಹಲ್ಲೆಲೂಯ. ಅವನು ಹೇಳ್ತಾನೆ, ಹೂ ಆರ್ ಯು ಲಾರ್ಡ್, ನೀನು ಯಾರು ಕರ್ತನೆ? ಆಗ ಯೇಸು ಅವನ ಜೊತೆ ಮಾತಾಡ್ತಾರೆ. ಯೇಸುವಿನ ಅನುಭವ ಆಗ್ತದೆ. ಅವನು ಮರೆಯೋದಿಲ್ಲ. ಎಲ್ಲಿ ಹೋದರೂ ನ್ಯಾಯಾಧೀಶನ ಮುಂದೆ ನಿಲ್ಲಿಸಲ್ಪಟ್ಟಾಗಲೂ ಸಹ ಅವನಿಗೆ ಹೇಳ್ತಾನೆ, ತಾನು ಕರ್ತನನ್ನು ಕಂಡುಕೊಂಡಂತಹ ಕ್ರಿಸ್ತನ ನಾಲೆಡ್ಜ್ ಏನೆಂಬುದನ್ನು ಅವನು ಹೇಳ್ತಾನೆ. ನಾನು ಕಂಡುಕೊಂಡಿದ್ದೀನಿ. ಐ ನೋ ಕ್ರೈಸ್ಟ್, ಐ ಹ್ಯಾವ್ ಟೇಸ್ಟೆಡ್ ಹಿಮ್. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೇಗೆ ಕ್ರಿಸ್ತನ ರುಚಿ ಅವನಿಗೆ ಸಿಕ್ತು, ಹೇಗೆ ಕ್ರಿಸ್ತನನ್ನು ಭೇಟಿ ಮಾಡಿದನು, ಕ್ರಿಸ್ತನ ಸ್ವರ ಹೇಗೆ ಸಿಕ್ತು. ಒಂದು ಸಾರಿ ರುಚಿಯನ್ನು ನೋಡಿದ ಮೇಲೆ ಅವನು ಮರಣವೇ ಆದರೂ ಕೂಡ ಆ ರುಚಿಯನ್ನು ಬಿಟ್ಟು ಹೋಗಲಿಕ್ಕೆ ಸಿದ್ಧವಾಗಿಲ್ಲ ರೀ. ಅವನು ಹೇಳ್ತಾನೆ, ಮರಣವು ನನಗೆ ಸಮೀಪಿಸಿದೆ. ಅದನ್ನು ವ್ಯಾಖ್ಯಾನ ಮಾಡೋರು ಹೇಳ್ತಾರೆ, ಅವನ ಕತ್ತನ್ನು ಕತ್ತರಿಸಲಿಕ್ಕೆ ಕತ್ತಿ ಮಸೀತಾ ಇದ್ದಂತಹ ಸೌಂಡ್ ಅವನಿಗೆ ಕೇಳಿಸ್ತಾ ಇತ್ತಂತೆ. ಸೊ ಅದನ್ನ ಕೇಳ್ಕೊಂಡು ಬರಿತಾ ಇದ್ದಾನೆ. ಏನಂತೇಳಿ, ಮರಣ ಸಮೀಪಿಸಿದೆ, ನನಗೆ ಅಂತ್ಯ ಬಂತು. ಐ ಹ್ಯಾವ್ ಫಾಟ್ ದ ಗುಡ್ ಫೈಟ್. ನಾನು ಒಳ್ಳೆ ಹೋರಾಟವನ್ನು ಮಾಡಿದ್ದೇನೆ, ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನನಗೆ ಕಿರೀಟ ರೆಡಿಯಾಗಿದೆ, ಜಯಮಾಲೆ ನನಗೆ ಸಿದ್ಧವಾಗಿದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಅನುಭವಿಸಿದ್ದು ಮಾತ್ರ ಅಲ್ಲದೆ, ನಾನು ಫಿಲಿಪಿಯರಿಗೆ ಬರೆಯುವಾಗ 1ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಇಲ್ಲಿಂದ ಹೋಗಿಬಿಟ್ಟು ಕ್ರಿಸ್ತನ ಜೊತೆಯಲ್ಲೇ ನಾನು ಇರಬೇಕೆಂಬುದು ನನ್ನ ಅಭಿಲಾಷೆ. ಹಲ್ಲೆಲೂಯ. 1ನೇ ಅಧ್ಯಾಯ 23ನೇ ವಚನ, ನೀವು ನಿಧಾನಕ್ಕೆ ಹೋಗಿ 21, 22, 23. ಇಲ್ಲಿಂದ ಹೋಗಿಬಿಟ್ಟು ಕ್ರಿಸ್ತನ ಜೊತೆಯಲ್ಲೇ ಇರಬೇಕೆಂಬ ಅಭಿಲಾಷೆ. ಯಾಕಂದರೆ ಕ್ರಿಸ್ತನ ಕುರಿತಂಥ ತಿಳುವಳಿಕೆ, ಕ್ರಿಸ್ತನ ಕುರಿತಂಥ ವಿಚಾರ ಅವನು ಎಷ್ಟರ ಮಟ್ಟಿಗೆ ನಡೆಸಿಬಿಟ್ಟಿದೆ ಅಂತ ಹೇಳಿದ್ರೆ, ಈ ಲೋಕನೇ ಬೇಡ, ನಾನು ಹೋಗಿ ಕರ್ತನ ಜೊತೆಯಲ್ಲೇ ಇದ್ಬಿಡ್ತೀನಿ. ನನ್ನ ಅಭಿಲಾಷೆ ಅಂತ ಹೇಳಿದ್ರೆ ಡೀಪ್ ಡೌನ್ ಡಿಸೈರ್. ಮತ್ತೆ ಹೇಳ್ತಾನೆ, ಉತ್ತಮೋತ್ತಮ. ಹಲ್ಲೆಲೂಯ. ಉತ್ತಮ ಪ್ಲಸ್ ಉತ್ತಮ, ಉತ್ತಮೋತ್ತಮ. ಹಲ್ಲೆಲೂಯ. ಏನು ಅವನ ಎಕ್ಸ್ಪೆಕ್ಟೇಷನ್ಸ್, ಏನು ಕ್ರಿಸ್ತನ ಕುರಿತಾದ ತಿಳುವಳಿಕೆ ವಿಷಯದಲ್ಲಿ ಅವನ ರುಚಿ, ಅವನ ಅನುಭವ ಬೇರೆ. ಅದಕ್ಕೆ ಅವನು ಹೇಳ್ತಾನೆ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳ್ತಾನೆ, ಓದ್ಬಿಡಿ ಅದನ್ನು. ಫಿಲಿಪಿ 3:8. ಫಿಲಿಪಿ 3:8. ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು, ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವೆಂದು ಎನಿಸಿದ್ದಾನೆ. ಹಲ್ಲೆಲೂಯ. ಅತಿ ಶ್ರೇಷ್ಠ ಅಂದರೆ ಏನೇ ಹೇಳಿ, ಇರುವುದರಲ್ಲೇ ಟಾಪ್. ದ ನಾಲೆಜ್ ಆಫ್ ಕ್ರೈಸ್ಟ್ ಇರುವುದರಲ್ಲೇ ತನ್ನ ಜೀವಿತದಲ್ಲಿ ತಾನು ಪಡ್ಕೊಳ್ಳುವಂತಹ ಒಂದು ವಿಷಯಗಳಲ್ಲಿ ದ ನಂಬರ್ 1 ಅಂತ ಹೇಳ್ತಾ ಇದ್ದಾನೆ. ಅತಿ ಶ್ರೇಷ್ಠ. ಹಲ್ಲೆಲೂಯ. ಇವತ್ತು ದೇವರ ಮಕ್ಕಳಾಗಿರೋ ನಮ್ಮ ಜೀವಿತದಲ್ಲೂ ಸಹ ದ ನಾಲೆಜ್ ಆಫ್ ಕ್ರೈಸ್ಟ್ ಈಸ್ ದ ನಂಬರ್ 1 ಪ್ರಯಾರಿಟಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಏನು ಸಂಪಾದನೆ ಮಾಡಿದ್ದೀರಿ? ದ ನಾಲೆಜ್ ಆಫ್ ಕ್ರೈಸ್ಟ್. ಹಲ್ಲೆಲೂಯ. ಕ್ರಿಸ್ತನ ಕುರಿತಾದಂಥ ತಿಳುವಳಿಕೆ ನಿಮಗೆ ಮನೋನೇತ್ರ ತೆರೆದಿದೆಯಲ್ಲ, ಕ್ರಿಸ್ತನ ವಿಷಯವಾಗಿ ನಿಮಗೆ ತಿಳುವಳಿಕೆ ಬಂದಿದೆಯಲ್ಲ, ಯು ಆರ್ ದ ಬ್ಲೆಸ್ಸೆಡ್ ಪರ್ಸನ್. ಹಲ್ಲೆಲೂಯ. ಇದಕ್ಕಿಂತ ಶ್ರೇಷ್ಠವಾದ ಸೌಭಾಗ್ಯ ಇಲ್ಲ. ಪೌಲನು ಮುಂದುವರಿಸಿ ಹೇಳ್ತಾನೆ, ಶ್ರೇಷ್ಠವೆಂದು ತಿಳಿದು, ಅತಿ ಶ್ರೇಷ್ಠವಾದದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ.
ನಾನು ಎಲ್ಲವನ್ನು ನಷ್ಟ ಎಂದೆನಿಸುತ್ತೇನೆ. ಹಾಲೆಲೂಯ. ಯಾವುದನ್ನು ಬೇಕಾದರೂ ಕಳ್ಕೊಳ್ಳೋಕೆ ರೆಡಿ. ಯಾವುದ ನಿಮಿತ್ತ? ನಾಲೆಡ್ಜ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಕುರಿತಾದ ತಿಳುವಳಿಕೆಯನ್ನು ಪಡ್ಕೊಳ್ಳೋದಕ್ಕಾಗಿ ಏನು ಬೇಕಾದರೂ ಕಳ್ಕೊಳ್ಳೋಕ್ಕೆ ಸಿದ್ಧ. ಎಲ್ಲವೂ ಸಹ ವೇಸ್ಟ್, ಇದರ ಮುಂದೆ ಯಾವುದೂ ಕೂಡ ಇಲ್ಲ. ಹಾಲೆಲೂಯ. ಇವತ್ತು ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಈ ಕ್ರಿಸ್ತನ ಕುರಿತಾದಂಥ ತಿಳುವಳಿಕೆ ನಿಜವಾಗ್ಲೂ ಪರಿಮಳ. ನಾವು ಅದನ್ನೆಲ್ಲ ಎಂಜಾಯ್ ಮಾಡಬೇಕು. ಎಷ್ಟು ಮಟ್ಟಿಗೆ ಅಂದರೆ ಇದಕ್ಕೆ ಸರಿಸಾಟಿಯಾಗಿ ಬೇರೆ ಯಾವುದೂ ನಮ್ಮ ಮುಂದೆ ಕಾಣಬಾರ್ದು. ಕ್ರಿಸ್ತನನ್ನು ತಿಳ್ಕೊಂಡಂಥ ತಿಳುವಳಿಕೆಗೆ ಸರಿಸಾಟಿಯಾಗಿ ಈ ಲೋಕದಲ್ಲಿ ಯಾವುದೂ ಇಲ್ಲ ನಮಗೆ. ಹಾಲೆಲೂಯ. ಇದರಲ್ಲಿ ಬಹಳಷ್ಟು ಬೆನಿಫಿಟ್ಗಳಿವೆ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಕೆಲವೊಂದು ವಚನಗಳನ್ನ ಓದಿ ನಿಮ್ಗೆ ಗೊತ್ತಾಗುತ್ತೆ. 2 ಪೇತ್ರ 2ನೇ ಅಧ್ಯಾಯ 20ನೇ ವಚನ. 2 ಪೇತ್ರ 2:20. ಕರ್ತನು ರಕ್ಷಕನೂ ಆಗಿರುವ ಯೇಸುಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು. ಯಾರು ಯೇಸು ಕ್ರಿಸ್ತನ ಜ್ಞಾನವನ್ನು ಹೊಂದುತ್ತಾರೋ ಅವರಿಗೆ ಸಿಗುವ ನಂಬರ್ 1 ಬೆನಿಫಿಟ್, ಲೋಕದ ಮಲಿನತ್ವದಿಂದ ತಪ್ಪಿಸಿಕೊಳ್ಳುವ ಭಾಗ್ಯ ಸಿಗ್ತದೆ. ಹಲ್ಲೆಲೂಯಾ. ದ ನಾಲೆಡ್ಜ್ ಆಫ್ ಕ್ರೈಸ್ಟ್ ವಿಲ್ ಲೀಡ್ ಯು ಟು ಎ ಸ್ಪೆಷಲ್ ಅಟ್ಮಾಸ್ಫಿಯರ್. ಲೋಕದ ಮಲಿನತ್ವದಿಂದ ಹೊರಗೆ ಬರಲಿಕ್ಕೆ, ಪಾಪವನ್ನು ತ್ಯಜಿಸಿ ಪರಿಶುದ್ಧವಾಗಿ ಬಾಳಲಿಕ್ಕೆ ನಿಮಗೆ ಎನರ್ಜಿ ಕೊಡುವುದೇ ನಾಲೆಡ್ಜ್ ಆಫ್ ಕ್ರೈಸ್ಟ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಕ್ರಿಸ್ತನೊಂದಿಗಿನ ನಿಕಟ ಬಾಂಧವ್ಯದಲ್ಲಿ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ, ಕ್ರಿಸ್ತನ ಸರಿಯಾದ ತಿಳುವಳಿಕೆಯಲ್ಲಿ ಒಬ್ಬರು ಬಂದುಬಿಟ್ರೆ ಅವ್ರ ಪಾಪದ ಮಾರ್ಗದಲ್ಲಿ ಹೋಗಲಿಕ್ಕೆ ಚಾನ್ಸೇ ಇಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಮತ್ತು ಯೇಸು ಸ್ವಾಮಿ ಹೇಳ್ತಾರೆ ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನದಲ್ಲಿ, ಯೋಹಾನ 17 ವಚನ 3. ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ. ಹಲ್ಲೆಲೂಯಾ. ಲೋಕದ ಮಲಿನತ್ವದಿಂದ ಬಿಡಿಸುವುದು ಮಾತ್ರವಲ್ಲ, ನಮ್ಮನ್ನು ನಿತ್ಯ ಜೀವಕ್ಕೆ ತಗೊಂಡೋಗ್ಬಿಡ್ತದೆ. ಕ್ರಿಸ್ತನನ್ನು ತಿಳಿದವರು ಒಂದು ಈ ಲೋಕದ ಮಲಿನತ್ವದಿಂದ ಬಿಡುಗಡೆ ಆಗ್ತಾರೆ, ಎರಡನೇದಾಗಿ ನಿತ್ಯ ಜೀವಕ್ಕೆ ರೆಡಿ ಆಗಿಬಿಡ್ತಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಪೌಲನು ಹೇಳೋದು, ಈ ಲೋಕದ ಮಲಿನತ್ವದಿಂದ ಬಿಡುಗಡೆ, ಇನ್ನೊಂದು ಕ್ರಿಸ್ತನೊಂದಿಗಿನ ನಿತ್ಯವಾದಂಥ ಸೌಭಾಗ್ಯ. ಹಲ್ಲೆಲೂಯಾ. ನಿಜವಾಗ್ಲೂ ನಾವು ಭಾಗ್ಯವಂತರು. ನಮ್ಮಂಥ ಭಾಗ್ಯ ಯಾರಿಗೂ ಇಲ್ಲ. ಅದು ಮಾತ್ರ ಅಲ್ಲ, 2 ಪೇತ್ರ 1ನೇ ಅಧ್ಯಾಯ 3ನೇ ವಚನ ಹೇಳ್ತದೆ. 2 ಪೇತ್ರ 1ನೇ ಅಧ್ಯಾಯ 3ನೇ ವಚನ. 2 ಪೇತ್ರ 1:3. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದ್ದರಲ್ಲಿ, ನಮಗೆ ನಾಲೆಜ್ ಅನ್ನು ಕೊಟ್ಟದರಲ್ಲಿ, ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ, ಚೆನ್ನಾಗಿ ಗಮನಿಸಿ, ಜೀವಕ್ಕೂ ಭಕ್ತಿಗೂ ಬೇಕಾದ ಎಲ್ಲವೂ ದೊರೆಯುತ್ತೆಂದು ಬಲ್ಲೆವಷ್ಟೇ. ಹಲ್ಲೆಲೂಯಾ. ನಮ್ಮ ಜೀವಕ್ಕೂ ಭಕ್ತಿಗೂ ಬೇಕಾದ ಎಲ್ಲವೂ ಕೂಡ ಈ ನಾಲೆಜಲ್ಲಿದೆ. ಈ ಕ್ರಿಸ್ತನ ಕುರಿತಾದಂಥ ತಿಳುವಳಿಕೆಯಲ್ಲಿ ನೀವು ನಾನು ಬಂದುಬಿಟ್ರೆ ನಾವು ಆತ್ಮಿಕ ಜೀವಿತದಲ್ಲಿ ಸಸ್ಟೈನ್ ಆಗಲಿಕ್ಕೆ, ಮುಂದುವರಿಲಿಕ್ಕೆ, ಜೀವನಕ್ಕೂ ನಮ್ಮ ಭಯಭಕ್ತಿಯ ಜೀವಿತಕ್ಕೂ ಆತ್ಮಿಕ ಒಂದು ಕ್ವಾಲಿಟಿ ಸ್ಪಿರಿಚುವಲ್ ಲೈಫ್ನ ಲೀಡ್ ಮಾಡಲಿಕ್ಕೆ ನಾಲೆಡ್ಜ್ ಆಫ್ ಕ್ರೈಸ್ಟ್ ನಮಗೆ ಎನೇಬಲ್ ಮಾಡ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಭಯಭಕ್ತಿಯ ಜೀವನ, ಈ ಲೋಕದಲ್ಲಿ ಕ್ರಿಸ್ತನಿಗೆ ಮೆಚ್ಚುಗೆ ಆದಂತಹ ಒಂದು ಜೀವನ ನಡೆಸಲಿಕ್ಕೆ ನಮಗೆ ಬೇಕಾದಂಥ ಎನರ್ಜಿ ತುಂಬೋದು ಕ್ರಿಸ್ತನ ಕುರಿತಾದಂಥ ನಾಲೆಜ್. ಹಲ್ಲೆಲೂಯಾ. 2 ಪೇತ್ರ 1ನೇ ಅಧ್ಯಾಯ 2ನೇ ವಚನ ಓದಿ. 2 ಪೇತ್ರ 1ನೇ ಅಧ್ಯಾಯ 2ನೇ ವಚನ. 2 ಪೇತ್ರ 1:2. ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯೂ ಶಾಂತಿಯೂ ನಿಮಗೆ ಹೆಚ್ಚೆಚ್ಚಾಗಿ ದೊರೆಯಲಿ. ಹಲ್ಲೆಲೂಯಾ. ಕೃಪೆಯೂ ಶಾಂತಿಯೂ ಹೆಚ್ಚೆಚ್ಚಾಗಿ ದೊರೆಯಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾದಂಥ ತಿಳುವಳಿಕೆ ಇದೆಯೋ ಅಲ್ಲಿ ಕೃಪೆ ಇದೆ, ಅಲ್ಲಿ ಶಾಂತಿ ಇದೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ.
ಕೃಪೆ ಇದೆ, ಶಾಂತಿ ಇದೆ. ಅದು ನಾಲೆಜ್ ಆಫ್ ಕ್ರೈಸ್ಟ್ ನಮಗೆ ತುಂಬ ಬೆನಿಫಿಟ್ ಇದೆ. ಕ್ರಿಸ್ತನ ತಿಳುವಳಿಕೆಯಲ್ಲಿ ತುಂಬ ಬೆನಿಫಿಟ್ ಇದೆ. ಅದಕ್ಕೆ ಪೇತ್ರನು 2 ಪೇತ್ರ 3ನೇ ಅಧ್ಯಾಯ 18ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ. 2 ಪೇತ್ರ 3:18. 2 ಪೇತ್ರ 3:18. ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರಿ. ನಿಲ್ಲಿಸ್ಬಿಡ್ಬೇಡ್ರಿ. ಯೇಸು ಕ್ರಿಸ್ತನ ವಿಷಯವಾದ ತಿಳುವಳಿಕೆಯಲ್ಲಿ ನೀವು ಅಭಿವೃದ್ಧಿ ಹೊಂದುತ್ತಾ ಇರಿ. ಕ್ರಿಸ್ತನನ್ನು ತಿಳಿಯುವುದರಲ್ಲಿ ಇನ್ನೂ ಅಭಿವೃದ್ಧಿ ಹೊಂದುತ್ತಾ ಇರಿ. ಹಲ್ಲೆಲೂಯಾ. ಹೇಗೆಲ್ಲ ಕ್ರಿಸ್ತನನ್ನು ನೀವು ತಿಳ್ಕೊಳ್ಬಹುದು? ನಿಮ್ಮ ಪರ್ಸ್ನಲ್ ರಿಲೇಷನ್ಶಿಪ್ನಲ್ಲಿ ಕ್ರಿಸ್ತನ ತಿಳ್ಕೊಳ್ಬೋದು. ದೇವರ ವಾಕ್ಯದ ಮೂಲಕ ಕ್ರಿಸ್ತನನ್ನು ತಿಳ್ಕೊಬೋದು. ನಮ್ಮೊಳಗಿರುವ ಪವಿತ್ರಾತ್ಮನ ಮೂಲಕ ಕ್ರಿಸ್ತನ ತಿಳ್ಕೊಳ್ಬೋದು. ಹಲ್ಲೆಲೂಯಾ. ಕ್ರಿಸ್ತನ ತಿಳುವಳಿಕೆಯಲ್ಲಿ ನೀವು ಬೆಳೀತಾ ಇರಿ. ವಾಕ್ಯ ನಿಮ್ಮನ್ನು ಕ್ರಿಸ್ತನ ತಿಳುವಳಿಕೆಯಲ್ಲಿ ನಡೆಸ್ತದೆ. ನೀವು ಪ್ರಾರ್ಥನೆಯಲ್ಲಿ ನೀವು ಸಮಯ ಕಳೆಯೋದಾದರೆ ಅದು ಕ್ರಿಸ್ತನ ತಿಳುವಳಿಕೆಯಲ್ಲಿ ನಿಮ್ಮನ್ನು ನಡೆಸ್ತದೆ. ಪವಿತ್ರಾತ್ಮನು ಬಂದ ಮೇಲೆ ಕ್ರಿಸ್ತನ ಕುರಿತಾಗಿ ನಿಮಗೆ ತಿಳುವಳಿಕೆ ಕೊಡ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿ ನಾನು ಹೇಳುವುದೆಲ್ಲವೂ ಸಹ ವಾಕ್ಯಾಧಾರಿತವಾದ ವಿಚಾರಗಳು. ಹಲ್ಲೆಲೂಯಾ. ಯಾರಾದರೂ ವಾಕ್ಯವನ್ನು ಓದ್ತಾ ಇರೋದಾದರೆ ಆಟೋಮ್ಯಾಟಿಕ್ ಅವರಿಗೆ ಕ್ರಿಸ್ತನ ಕುರಿತಾದ ತಿಳುವಳಿಕೆ ಉಂಟಾಗ್ತದೆ. ಯಾರಾದರೂ ಪ್ರಾರ್ಥನೆಯಲ್ಲಿರುವುದಾದರೆ ಕ್ರಿಸ್ತನ ಅನುಭವ ಅವ್ರಿಗೆ ಉಂಟಾಗ್ತದೆ. ಹಲ್ಲೆಲೂಯಾ. ಕ್ರಿಸ್ತನ ತನ್ನೊಂದಿಗೆ ಮಾತನಾಡುವ ಅನುಭವ, ಇವರಿಗೆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುವ ಅನುಭವ, ಕ್ರಿಸ್ತನ ಅನುಭವ ಇವರಿಗೆ ಉಂಟಾಗ್ತದೆ, ತಿಳುವಳಿಕೆ ಉಂಟಾಗ್ತದೆ. ಯಾರಾದರೂ ಪವಿತ್ರಾತ್ಮ ಭರಿತರಾಗುವುದಾದರೆ ಕ್ರಿಸ್ತನ ಕುರಿತಾದಂಥ ರೆವಲೇಷನ್ಸ್ ಇವರಿಗೆ ಸಿಗ್ತದೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ನಾವು ಕ್ರಿಸ್ತನ ಕುರಿತಾದ ತಿಳುವಳಿಕೆಯಲ್ಲಿ ಇನ್ನೂ ಮುಂದುವರಿಯೋಣ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಕರ್ತನೆ, ರಕ್ಷಣೆ ಹೊಂದದೇ ಇರುವ, ನಿನ್ನ ಕುರಿತಾಗಿ ಕ್ರಿಸ್ತನ ಕುರಿತಾಗಿ ತಿಳುವಳಿಕೆ ಇಲ್ಲದೇ ಇರುವ ನಮ್ಮ ರಾಜ್ಯದ ಎಲ್ಲ ಜನತೆಯನ್ನು, ನಮ್ಮ ದೇಶದ ಎಲ್ಲ ಜನತೆಯನ್ನು ನಿನ್ನ ಕೈಗೆ ಒಪ್ಪಿಸ್ತೇವಪ್ಪ. ಸಾಮಾನ್ಯ ಜನರು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರಿಗೂ ಸಹ ನಿನ್ನ ಕೃಪೆ ಉಂಟಾಗಲಿ. ಅವರ ಮನನೆತ್ತರಗಳು ತೆರೆಯಲ್ಪಡಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕ್ರಿಸ್ತನ ವಿಷಯವಾದ ತಿಳುವಳಿಕೆ, ಕ್ರಿಸ್ತನ ಕುರಿತಾದಂತಹ ಜ್ಞಾನ, ಅರಿವು, ಕರ್ತನ ಇದು ಸುವಾಸನೆ. ಅವರಿಗೆ ರುಚಿ ಗೊತ್ತಿಲ್ಲದೆ ಇರೋದ್ರಿಂದ ಇದರ ಕಡೆ ಬಂದಿಲ್ಲಪ್ಪ. ಒಂದು ಸಾರಿ ರುಚಿ ನೋಡಿಬಿಟ್ರೆ ಅವ್ರು ಬಿಟ್ಟು ಹೋಗೋದಿಲ್ಲ. ಅವತ್ತು ಜನ 3 ದಿನ ಆದರೂ ನಿಮ್ಮನ್ನು ಬಿಟ್ಟು ಹೋಗಿಲ್ಲ. ನಿಮ್ಮ ಪಾದದಲ್ಲೇ ಮರಿಯಳು ಕುಳಿತಿದ್ಲು. ಹಲ್ಲೆಲೂಯಾ. ಕರ್ತನೆ, ಆದಿ ಸಭೆಯಲ್ಲೂ ಸಹ ಮರಣ ಬಂದರೂ ಸಹ ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ಜನ ಮನಸ್ಸು ಮಾಡಿಲ್ಲ. ಯಾಕಂದರೆ ಆ ಪರಿಮಳ, ಅದರಲ್ಲಿರುವಂಥ ಒಂದು ಮಜಾ, ಜಾಯ್, ಸಂತೋಷ ಅವರ ಅನುಭವಕ್ಕೆ ಬಂದಿತ್ತಪ್ಪ. ಇವತ್ತು ನಮ್ಮ ಜನರಿಗೂ ಬರಲಿ, ನಮ್ಮ ರಾಜ್ಯದ, ನಮ್ಮ ದೇಶದ ಎಲ್ಲ ಕರ್ತನೆ ಜನರಿಗೂ ಬರಲಿ ಅಪ್ಪ. ಎಲ್ಲ ಜಾತಿ ಜನರಿಗೆ, ಎಲ್ಲ ಭಾಷೆ, ಕುಲ, ಎಲ್ಲ ಧರ್ಮದ ಎಲ್ಲ ಜನರಿಗೂ ಸಹ ನಿನ್ನ ಪರಿಮಳ, ನಿನ್ನ ತಿಳುವಳಿಕೆ ಎಂಬ ಪರಿಮಳ ಅವ್ರಿಗೆ ಉಂಟಾಗಲಿ. ಅವರಿಗೆ ಅವರ ಗ್ರಹಿಕೆಗೆ ಬರಲಿ, ಅವರ ಅನುಭವಕ್ಕೆ ಬರಲಿ, ರುಚಿಗೆ ಬರಲಿ, ಅವರ ಸೆನ್ಸ್ಗೆ ಬರಲಿ ಸ್ವಾಮಿ. ಹಲ್ಲೆಲೂಯಾ. ಅದು ಮಾತ್ರ ಅಲ್ಲ, ಈಗಾಗಲೇ ನಿನ್ನನ್ನು ರುಚಿ ನೋಡಿರುವವರು ಇದರಲ್ಲಿ ಇನ್ನೂ ಅಭಿವೃದ್ಧಿ ಹೊಂದುತ್ತಾ ಇರಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಪೌಲನು ಹೇಳಿದ ಹಾಗೆ ಬೇರೆ ಎಲ್ಲದಕ್ಕಿಂತ ಕ್ರಿಸ್ತನ ಕುರಿತಾದಂಥ ತಿಳುವಳಿಕೆ ಅತಿ ಶ್ರೇಷ್ಠ ಅನ್ನುವಂತಹ ಒಂದು ಸ್ಪಷ್ಟ ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗಲಿ. ಮತ್ತು ಈ ತಿಳುವಳಿಕೆಯಲ್ಲಿ ಕರ್ತನೆ ಪ್ರತಿಯೊಬ್ಬರು ಬೆಳೀತಾ ಇರಲಿಪ್ಪ. ಒಂದು ನಿರ್ದಿಷ್ಟ ಹಂತದಲ್ಲಿ ಸ್ಟ್ಯಾಗ್ನೆಂಟ್ ಆಗಬಾರ್ದು. ಥ್ಯಾಂಕ್ ಯು. ನಿನ್ನನ್ನು ತಿಳಿಯುವ ತಿಳುವಳಿಕೆಯಲ್ಲಿ ಕರ್ತನೆ ಬೆಳೀತಾ ಆಗಬೇಕು. ಹಲ್ಲೆಲೂಯಾ. 10 ವರ್ಷ ಕ್ರಿಸ್ತನ ಅನುಭವದಲ್ಲಿ, 20 ವರ್ಷ ಕ್ರಿಸ್ತನ ಅನುಭವದಲ್ಲಿ ಇದ್ದೇನೆ. ಹಲ್ಲೆಲೂಯಾ. ಓ ಥ್ಯಾಂಕ್ ಯು. ಆ ಮೆಚ್ಯೂರಿಟಿಯಲ್ಲಿ ಮುಂದೆ 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 ಸಾಕಬೇಕು. ನಿನ್ನ ಕುರಿತಾದಂಥ ತಿಳುವಳಿಕೆಯಲ್ಲಿ ಇನ್ನೂ ಆಳವಾದ ಅನುಭವಕ್ಕೆ ಹೋಗಬೇಕಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು. ಇನ್ನೂ ನಿನ್ನ ಅರಿಯಬೇಕು, ಇನ್ನೂ ನಿನ್ನ ಅರಿಯಬೇಕು, ನಿನ್ನ ಬಳಿ ಸೇರಬೇಕು, ನಿನ್ನ ಬಳಿ ಸೇರಬೇಕು. ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ, ಯೇಸು ರಾಜ. ಡ್ಯಾಡಿಯನ್ನು ನೋಡಿ ಕರೀರಿ. ಯೇಸು ರಾಜ, ನನ್ನ
ಯೇಸು ರಾಜ. ಇನ್ನೂ ನಿನ್ನ ಅರಿಯಬೇಕು, ಇನ್ನೂ ನಿನ್ನ, ಡ್ಯಾಡಿಯನ್ನು ನೋಡಿ ಹೇಳೋಣ, ಅರಿಯಬೇಕು, ನಿನ್ನ ಬಳಿ ಸೇರಬೇಕು, ನಿನ್ನ ಬಳಿ ಸೇರಬೇಕು. ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ, ನನ್ನ ಯೇಸು ರಾಜ. ಅಪ್ಪ, ಈಗಾಗಲೇ ನಿನ್ನನ್ನು ತಿಳಿದವರು ಅದರಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರಬೇಕಪ್ಪ. ಒಂದು ನಿರ್ದಿಷ್ಟ ಲೆವೆಲ್ ನಿಂತುಬಿಡಬಾರ್ದು, ಇನ್ನೂ ನಿನ್ನನ್ನು ತಿಳ್ಕೊಳ್ತಾ ಇರಬೇಕು. ಓ, ವಾಕ್ಯದಿಂದ, ಪ್ರಾರ್ಥನೆ ಅನುಭವದಿಂದ, ಪವಿತ್ರಾತ್ಮನಿಂದ ನಿನ್ನ ಅನುಭವ ಸಿಗ್ತಾನೇ ಇರಬೇಕಪ್ಪ. ಜೀವಿತದ ಪ್ರತಿಯೊಂದು ಘಟನೆ ಮೂಲಕ ನಿನ್ನ ಅನುಭವ ಸಿಗ್ತಾನೇ ಇರಬೇಕು, ನಿನ್ನ ರುಚಿ ಸಿಗ್ತಾನೇ ಇರಬೇಕು, ನಿನ್ನ ಕುರಿತಾದ ತಿಳುವಳಿಕೆ ಸಿಗ್ತಾನೇ ಇರಬೇಕಪ್ಪ. ಥ್ಯಾಂಕ್ ಯು ಲಾರ್ಡ್. ಬೆಳೀತಾ ಬೆಳೀತಾ ನಿನ್ನ ಕುರಿತಾದ ತಿಳುವಳಿಕೆಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರಲಿಕ್ಕೆ ನಮ್ಮೆಲ್ಲರಿಗೂ ಅನುಗ್ರಹ ಕೊಡಿ. ಎಲ್ಲ ದೇವ ಮಕ್ಕಳಿಗೆ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವ ಜನರಿಗೆ ನೀವು ಕೃಪೆ ಕೊಡಿ. ನಮ್ಗೆ ಕೊಟ್ಟಂಥ ಈ ವಿಶೇಷ ಅವಕಾಶಕ್ಕಾಗಿ ನಿಮಗೆ ವಂದನೆ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ, ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ತಂದೆಯೇ, ನನ್ನೊಂದಿಗೆ ಸೇರಿ ಯಾರೆಲ್ಲ ಈಗ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೆ ನಿನ್ನ ಕೃಪೆ ಉಂಟಾಗಲಿ. ಈ ದಿನ ಸುರಕ್ಷತೆ ಸಿಗಲಿ ಅಪ್ಪ. ಎಲ್ಲ ಕೇಡು ಗಂಡಾಂತರ ಅಪಾಯಗಳಿಂದ ನೀನು ತಪ್ಪಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಈ ದಿನದಲ್ಲಿ ಸುರಕ್ಷಿತವಾಗಿರಲಿಕ್ಕೆ ಸಹಾಯ ನೀಡು. ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಅನ್ಯೋನ್ಯತೆ ಕೊಡಪ್ಪ. ಥ್ಯಾಂಕ್ ಯು. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನಿನ್ನೊಂದಿಗಿನ ಬಾಂಧವ್ಯದಲ್ಲಿ ಬೆಳೀಲಿಕ್ಕೆ ಸಹಾಯ ನೀಡು. ವಿಶೇಷವಾಗಿ ಇವತ್ತು ನಾವು ವಾಕ್ಯದಲ್ಲಿ ಧ್ಯಾನ ಮಾಡಿದ ಹಾಗೆ ನಿನ್ನ ಕುರಿತಾದಂಥ ತಿಳುವಳಿಕೆಯಲ್ಲಿ, ನಿನ್ನ ವಿಷಯವಾದಂಥ ತಿಳುವಳಿಕೆಯಲ್ಲಿ ಉನ್ನತ ಶ್ರೇಣಿಯನ್ನು ತಲುಪಲಿಕ್ಕೆ ಸಹಾಯ ನೀಡು. ಬ್ಲೆಸ್ ಎವ್ರಿ ಒನ್, ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.